India Post and Hopcoms tie up for farmers. India Post and Hopcoms have joined hands to support farmers by creating a direct link between producers and consumers. वेदरूपिणी शब्दशास्त्रकृत निलये वाणी शब्दब्रह्मात्मिके वेदरूपिणी शब्दशास्त्र. This initiative helps farmers sell their fresh fruits and vegetables at better prices while reducing the role of middlemen. Through the extensive postal network of India Post, agricultural produce can be delivered quickly and efficiently to customers' doorsteps. The partnership improves market access for farmers, ensures fresh produce for consumers, and promotes the growth of the agricultural sector. This innovative collaboration is a significant step towards empowering farmers and strengthening rural livelihoods. ಒಂದು ತೋಟಗಾರಿಕೆ ಇಲಾಖೆಯ ಒಂದು ಸಹಕಾರಿ ತತ್ವದಲ್ಲಿ ಬೆಳೆದಂತಹ 59 ವರ್ಷ ಇತಿಹಾಸ ಇರ್ತಕ್ಕಂಥ ಸಂಸ್ಥೆ. ಅದರ ಜೊತೆಗೇನೆ ಅದಕ್ಕಿಂತ ಜಾಸ್ತಿ ಇತಿಹಾಸ ಇದ್ದಿದ್ದು ನಮ್ಮ ಭಾರತೀಯ ಅಂಚೆ ಇಲಾಖೆ. ನನಗೆ ಗೊತ್ತಿದ್ದ ಪ್ರಕಾರ 1850ರಲ್ಲಿ ಭಾರತೀಯ ಅಂಚೆ ಇಲಾಖೆ ಬ್ರಿಟಿಷ್ ಸರ್ಕಾರದಲ್ಲಿನೇ ಪ್ರಾರಂಭ ಆಯಿತು. ಮುಂಚೆ ನಾವು IAS ಓದ್ಬೇಕಾದ್ರೆ ಒಂದು ಕ್ಲಾಸ್ ಹೌ ದ ಇಂಡಿಯನ್ ಪೋಸ್ಟ್ ಸರ್ವಿಸ್ ಸ್ಟಾರ್ಟೆಡ್ ಅಂತ. ಮೊದಲು ರನ್ನರ್ಸ್ ಅಂತ ಇರ್ತಿದ್ರು. ಅವರು 8 ಕಿಲೋಮೀಟರ್ವರೆಗೂ ಒಬ್ಬರೊಬ್ಬರು ಓಡ್ಕೊಂಡು ಬಂದು ಮುಂದಿನ ಪತ್ರವನ್ನು ಇನ್ನೊಬ್ಬರು ಕೊಡ್ತಿದ್ರು. ಮತ್ತು ಅವ್ರು 8 ಕಿಲೋಮೀಟರ್ ಓಡ್ಕೊಂಡು ಮತ್ತೆ ಮುಂದಿನ ಆ ಥರ ಹೋಗ್ತಿದ್ರು. ಸೊ ಶತಮಾನಗಳು ಆ ಥರ ನಮ್ಮದು ಅಭಿವೃದ್ಧಿ ಹೊಂದಿದಂತೆ ನಮ್ಮ ಒಂದು ತಾಂತ್ರಿಕತೆ ಹಾಗೂ ನಮ್ಮದು ಮುಖ್ಯವಾಗಿ ಗ್ರಾಹಕರ ಒಂದು ಅಪೇಕ್ಷೆ ಏನಿದೆ ಕಳೆದ 5-6 ದಶಕದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಂಡಿದ್ದೀವಿ. ಕೆಲವೊಂದು ಆಗುಗಳನ್ನು ಕಂಡಿದ್ದೀವಿ, ಕೆಲವೊಂದು ಭೂಗಗಳನ್ನು ಕಂಡಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತಿನ ಒಂದು ಮುಖ್ಯವಾಗಿ ಆನ್ಲೈನ್ ಯುಗದಲ್ಲಿ ನಾವೆಲ್ಲ ಭಾಳಷ್ಟು ನೋಡಿದ್ದೀವಿ. ಹಲವಾರು ಪ್ರೈವೇಟ್ ಕಂಪ್ನಿಗಳು ಈ ಆನ್ಲೈನು ಮತ್ತು ಇ ಕಾಮರ್ಸ್ನಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಟ್ರಸ್ಟ್, ಭರವಸೆ ಇರ್ತಕ್ಕಂಥದ್ದು ಭಾಳಷ್ಟು ಇದ್ದಾವೆ. ಅವು ನೀವು ಲೆಕ್ಕ ಹಾಕಿದರೆ ಕೌಂಟ್ಲೆಸ್ ಆನ್ಲೈನ್ ಸರ್ವಿಸಸ್ ಆರ್ ಅವೈಲೇಬಲ್. ಇದು ಒಂದು ಕಡೆ ಆದರೆ ಇತ್ತೀಚಿನ ನಮ್ಮ ಜನ್ರೇಷನ್, ನಮ್ಮ ಮನೆಯಲ್ಲಿ ಉದಾಹರಣೆಗೆ ನಾನೇ ಹೇಳ್ಬೇಕಂತಂದರೆ, ನಮ್ಮ ಮನೆ ಕೆಳಗಡೆಗೆ ಒಂದು ನಂದಿನಿ ಮಿಲ್ಕ್ ಪಾರ್ಲರ್ ಇದೆ. ಕೆಳಗಡೆಗೆ ನಮಗೆ ಹಾಲು ಮೊಸರು ಎಲ್ಲ ಸಿಗುತ್ತೆ. ನಾನು ಬೆಳಗ್ಗೆ ಹೋಗಿ ವಾಕಿಂಗ್ ಇದ್ದಾಗ ನಾನು ತೊಗೊಂಡು ಬರ್ತೀನಿ. ನಾನು ಇಲ್ಲ ಅಂತಂದರೆ ನನ್ನ ಮಗ ಆನ್ಲೈನಲ್ಲಿ ಬುಕ್ ಮಾಡ್ತಾನೆ, ಕೆಳಗೆ ಹೋಗ್ತಾನೆ. ಸೊ ಇಂತಹ ಒಂದು ಜನ್ರೇಷನ್ನು ಬರ್ತಾ ಇದೆ. ಅಂದರೆ ಟೋಟಲಿ ಈಗ ಆನ್ಲೈನ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಇಂಥದ್ರಲ್ಲಿ ಒಂದು ವಿಶ್ವಾಸ ಆಗ್ತದೆ, ಒಂದು ಟ್ರಸ್ಟ್ ಇಟ್ಕೊಂಡು ಮಾಡ್ತಕ್ಕಂಥ ಏಜೆನ್ಸಿ ಭಾಳಷ್ಟು ಮುಖ್ಯ. ಸೊ ಇಲ್ಲಿ ಎರಡು ನಮ್ಮ ಜನರ ಮನದಲ್ಲಿ, ರೈತರ ಮನದಲ್ಲಿ ಹಾಗೂ ಗ್ರಾಹಕರಲ್ಲಿ ಒಂದು ಗ್ರಾಹಕರ ಸೇವೆಯನ್ನು ಮಾಡತಕ್ಕಂಥಲ್ಲಿ ಎರಡು ಇಲಾಖೆ, ಹಾಫ್ಕಾಮ್ಸ್ ಇರ್ಬೋದು, ಅದೇ ಥರ ಅಂಚೆ ಇಲಾಖೆ ಇರ್ಬೋದು. ಸೊ ಈ ಎರಡು ಒಗ್ಗೂಟಿದಾಗ ಇನ್ನೂ ಎಷ್ಟು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡ್ತೀವಿ. ಮಂಡಳಿಂದ ಸುಮಾರು ದಿವಸ ಮಾಡಿದ್ವಿ. ಕೋವಿಡ್ ನಂತರ ಅದು ಯಾಕೋ ಸ್ವಲ್ಪ ಕೆಲವೊಂದು ತಾಂತ್ರಿಕ ತೊಂದರೆಗಳು ಪ್ಲಸ್ ಆ ಸಂಸ್ಥೆಗೆ ಇರ್ತಕ್ಕಂಥ ಕೆಲವೊಂದು ವಿಷಯಗಳಿಗೆ ಅನುಗುಣವಾಗಿ ಅದನ್ನು ಕೈ ಬಿಟ್ಟಿದ್ವಿ. ಅದನ್ನು ಹಾಫ್ಕಾಮ್ಸ್ ಸಂಸ್ಥೆಯವರು ಇಲ್ಲಿ ನಮ್ಮ ಚಂದ್ರೇಗೌಡರು ಮತ್ತು ಅದೇ ಥರ ನಮ್ಮ ನಾರಾಯಣಗೌಡರು ಇರ್ಬೋದು, ಮೇಡಮ್ ಅವರು ಇರ್ಬೋದು, ಹಲವಾರು ನಮ್ಮ ಹಾಫ್ಕಾಮ್ಸ್ ಏನು ನಿರ್ದೇಶಕರಿದ್ದಾರೆ, ಹಲವಾರು ವರ್ಷಗಳ ಒಂದು ಅನುಭವವನ್ನು ಹೊಂದಿರೋದು. ಸೊ ಇಂಥ ಒಂದು ಒಳ್ಳೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅದರ ಜೊತೆಗೆ ಒಳ್ಳೆಯ ಒಂದು ಏನು ನಿರ್ದೇಶಕರು ಕೂಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೇವಲ ಹಣ್ಣುಗಳನ್ನು ಮಾರಾಟ ಮಾಡೋದ್ರ ಜೊತೆಗೆ ಇನ್ನೂ ತರಕಾರಿಗಳು ವಿವಿಧ ಭಾಳ ಪೆರಿಷಬಲ್ ಆಗಲಾರ್ದು, ಉದಾಹರಣೆಗೆ ಈರುಳ್ಳಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು,
ಅದೇ ಥರ ಬೇರೆಕಾಯಿ, ಬೆಂಡೆಕಾಯಿ, ಚೌಳಿಕಾಯಿ ಇಮಿಡಿಯೇಟಾಗಿ ಪೆರಿಸಬಾರ್ದು, ಆಗಲ್ಲ ಟೊಮೆಟೊ. ಇಂಥವುಗಳನ್ನು ಸಹ ತಾವು ಆನ್ಲೈನ್ ಮೂಲಕ, ಅಂಚೆ ಇಲಾಖೆ ಮೂಲಕ ಮಾಡಿದರೆ ನಮ್ಮ ಗ್ರಾಹಕರಿಗೆ ಒಂದು ವಿಶ್ವಾಸವುಳ್ಳ ಒಂದು ಸೇವೆಯನ್ನು ಕೊಟ್ಟಂಗಾಗುತ್ತೆ. ಅದೇ ಥರ ಮುಖ್ಯವಾಗಿ ಗ್ರಾಹಕರಿಗೆ ಈ ಒಂದು ಆನ್ಲೈನ್ ಯುಗದಲ್ಲಿ ಎಲ್ಲೂ ಅವ್ರಿಗೆ ಏನೂ ಸಹ ಸಮಯವನ್ನು ವ್ಯರ್ಥ ಮಾಡಲಾರ್ದೆ ಕೇವಲ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ ವೆಬ್ಸೈಟ್ ಮುಖಾಂತರ ಅಲ್ಲಿ ಅವರು ಸಂಪರ್ಕ ಮಾಡಿ ಎಲ್ಲೂ ಸಹ ಒಂದು ಅನುಕೂಲಕರ ಸೇವೆಯನ್ನು ನಾವು ಒದಗಿಸಿಕೊಡೋಕ್ಕೆ ಇದೊಂದು ಒಳ್ಳೆಯ ಒಂದು ಅವಕಾಶವನ್ನು ಇವತ್ತು ಪ್ರಾರಂಭ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಆಫ್ಕಾಮ್ ಸಂಸ್ಥೆ ಆಗಲಿ, ಅಂಚೆ ಇಲಾಖೆ ಆಗಲಿ, ಅದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ನೇರವಾಗಿ ಈ ಒಂದು ಆಫ್ಕಾಮ್ಸ್ ಮೂಲಕ ಮತ್ತು ಅಂಚೆ ಇಲಾಖೆ ಮೂಲಕ ನಮ್ಮ ಗ್ರಾಹಕರಿಗೆ ವಿಶ್ವಾಸವುಳ್ಳ ಒಂದು ಸೇವೆಯನ್ನು, ಅದರಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಅವರ ಮನೆಗೆ ಮುಟ್ಟಿಸ್ತಕ್ಕಂಥದ್ದು ಮತ್ತು ಉತ್ತಮ ಗುಣಮಟ್ಟವನ್ನು ನಾವು ಒದಗಿಸ್ತಕ್ಕಂಥ ಭಾಳಷ್ಟು ಅವಕಾಶಕ್ಕೆ ಇದು ನಾಂದಿಯಾಗಿದೆ ಅಂತಕ್ಕಂಥ ಹೇಳ್ತಾ